ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಕೇವಲ 5 ಪ್ರಾಡಕ್ಟ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಮೇಕಪ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಈಗ ಬನ್ನಿ ಸಿಂಪಲ್ಲಾಗಿ ಮೇಕಪ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ. ನಾನು ಡೈಲಿ ರೊಟೀನಲ್ಲಿ ಇದನ್ನೇ ಅಪ್ಲೈ ಮಾಡೋದು. BB ಕ್ರೀಮು, ಫೌಂಡೇಶನ್ಸು ಈ ಥರದ್ದೆಲ್ಲನೂ ಎಲ್ಲಾದರೂ ಔಟ್ಸೈಡ್ ಗ್ರ್ಯಾಂಡಾಗಿ ಫಂಕ್ಷನ್ಸ್ಗೆ ಆ ಥರ ಹೋದಾಗ ಮಾತ್ರನೇ ಅಪ್ಲೈ ಮಾಡೋದು. ಯಾಕಂದರೆ ಅದು ತುಂಬ ಕೆಮಿಕಲ್ಸ್ ಇರೋದ್ರಿಂದ ನಾವು ಡೈಲಿ ರೊಟೀನಲ್ಲಿ ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನು ಬೇಗ ಹಾಳಾಗಿ ಪಿಂಪಲ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಇಲ್ಲಿ ನೀಟಾಗಿ ನಾನು ಫೇರ್ ಆ್ಯಂಡ್ ಲವ್ಲಿನ ಫೇಸ್ಗೆ ಹಾಗೆ ನೆಕ್ ಪೋರ್ಷನ್ಗೆ ಎಲ್ಲನೂ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡ್ರನ್ನು ತಗೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಮಾಮೂಲಿ ವೈಟ್ ಟೋನ್ ಅವ್ರದ್ದು ಕೂಡ ಪೌಡ್ರನ್ನ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಲ್ಯಾಕ್ಮಿ ಇದು ಬಿಟ್ಟು ನಾನು ನೆಕ್ಸ್ಟ್ ಯಾವ ಪೌಡ್ರೂ ನನಗೆ ಫೇಸ್ಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ಲ್ಯಾಕ್ಮಿ ಬಿಟ್ಟರೆ ವೈಟ್ ಟೋನ್ ಇವೆರಡನ್ನೇ ನಾನು ಫೇಸ್ಗೆ ಅಪ್ಲೈ ಮಾಡೋದು. ಇನ್ನು ಈಗ ನೀಟಾಗಿ ನನ್ನ ನೆಕ್ ಪೋರ್ಷನ್ಗೆ ಹಾಗೆ ನನ್ನ ಫೇಸ್ ಹತ್ರ ಮತ್ತು ಕಿವಿಗೆ ಸ್ವಲ್ಪ ಎಲ್ಲೆಲ್ಲಿ ಡಾರ್ಕ್ ಆಗಿದೆ ಸ್ಕಿನ್ನು ಅಲ್ಲೆಲ್ಲನೂ ಸ್ವಲ್ಪ ಪೌಡ್ರನ್ನ ಜಾಸ್ತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಾರ್ಮಲ್ ಡೇಸಲ್ಲಿ ಮನೇಲಿದ್ದಾಗ ಎಲ್ಲನೂ ಐಬ್ರೋಸ್ ಪೆನ್ಸಿಲ್ನ ಜಾಸ್ತಿ ಯೂಸ್ ಮಾಡಲ್ಲ. ಯಾಕಂದರೆ ನನಗೆ ಐಬ್ರೋಸು ತುಂಬಾ ತಿಕ್ಕಾಗಿದೆ, ಹಾಗೆ ತುಂಬಾ ಬೇಗನೆ ಬೆಳೆಯುತ್ತೆ ಐಬ್ರೋಸ್ ಎಲ್ಲ ಮಾಡಿಸಿದ್ರೆ. ಹಾಗಾಗಿ ನಾರ್ಮಲ್ ಡೇಸಲ್ಲಿ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಎಲ್ಲಾದರೂ ಔಟ್ಸೈಡ್ ಹೋದಾಗ ಮಾತ್ರನೇ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಡಾಝೆಲ್ಲರ್ ಅವ್ರದ್ದು ಐಲೈನರ್ನ ಯೂಸ್ ಮಾಡಿ ನಾನು ಹೈಗೆ ಮೇಕಪ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹೈಗೆ ಹಾಗೆ ಕಾಜಲ್ ಹಚ್ಚೋ ಜಾಗಕ್ಕೆ ಮತ್ತು ಮಸ್ಕರಾಗೂ ಕೂಡ ಇದೇ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. 3 in 1 ಅಂತಾರಲ್ವ ಹಾಗೆ. ಬಟ್ ನಿಜ ಸ್ಟಾರ್ಟಿಂಗಲ್ಲಂತೂ ನನಗೆ ಈ ಐಲೈನರ್ ಹಾಕ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಇತ್ತು. ನನಗೆ ಸ್ಟಾರ್ಟಿಂಗಲ್ಲಿ ಬರ್ತಾನೆ ಇರಲಿಲ್ಲ. ತುಂಬ ಜನ ಎಷ್ಟು ಚೆನ್ನಾಗಿ ಹಾಕ್ಕೊತಾರಪ್ಪ ಅಂತ ನಾನು ತುಂಬ ಟ್ರೈ ಮಾಡ್ತಿದ್ದೆ. ಬಟ್ ಮತ್ತು ಯೂಟ್ಯೂಬ್ ಚಾನಲು ಅಲ್ಲಿ ಇಲ್ಲಿ ನೋಡಿ ಈಸಿಯಾಗಿ ಹೇಗೆ ಹಾಕ್ಕೋಬೋದು ಅಂತ ನಾನು ಕಲಿತ್ಕೊಂಡು ಈಗ ಅತಿ ಬೇಗನೆ ಐಲೈನರ್ನ ಹಾಕೋದು ಕಲಿತ್ಕೊಂಡಿದ್ದೀನಿ. ಈಗ ಅನಿಸುತ್ತೆ ತುಂಬಾ ಈಸಿ ಅಂತ. ಈಗ ನೋಡ್ಬೋದು ನಾನು ನೀಟಾಗಿ ಕಾಜಲ್ ಹಚ್ಚೋ ಜಾಗಕ್ಕೆ ಐಲೈನರ್ನೇ ಅಪ್ಲೈ ಮಾಡಿದ್ದಾಯಿತು. ಈಗ ಎರಡು ಕಡೆನೂ ನೀಟಾಗಿ ಐಲೈನರ್ನ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಇನ್ನೊಂದು ಸತಿ ಅದ್ರ ಮೇಲೇ ಡಾರ್ಕಾಗಿ ಹಚ್ಕೊಂಡ್ರೆ ಆಯಿತು. ಇಲ್ಲಿ ಐಲೈನರ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಕಲರ್ ಪಿಂಕು. ನೆಕ್ಸ್ಟ್ ನೀಟಾಗಿ ಲಿಪ್ಸ್ಟಿಕ್ ಕೂಡ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು, ಹಾಗೆ ನಾವೇ ಐಗೆ ಕೂಡ ಇದೇ ಲಿಪ್ಸ್ಟಿಕ್ಕೆ ಯೂಸ್ ಮಾಡಿದ್ರೆ ಆಗೋಯಿತು. ಐ ಕಲರ್ ಕೂಡ ಆಗಿಬಿಡುತ್ತೆ. ಈಗ ಇನ್ನು ನೆಕ್ಸ್ಟು ಸ್ಟಿಕ್ಕರ್ ಒಂದು ಇಟ್ಬಿಟ್ಟು, ನನಗೆ ಸ್ಟಿಕ್ಕರ್ ಇಟ್ಟಾಗ ಅದ್ರ ಕೆಳಗಡೆ ಒಂದು ಚುಕ್ಕಿ ಇಟ್ಕೊಳ್ಳೋದು ಅಭ್ಯಾಸ ಮೊದಲಿಂದನೂ ಅಷ್ಟೇ. ಹೀಗೆ ಅಂತಲ್ಲ, ನಾನು ಕಾಲೇಜ್ ಟೈಮಿಂದಲೂ ಅಷ್ಟೇ ಸ್ಟಿಕ್ಕರ್ ಇಟ್ಕೊಂಡ್ರು ಕೂಡ ಕೆಳಗಡೆ ಒಂದು ಚುಕ್ಕಿ ಇಟ್ಕೊತೀನಿ. ಯಾಕಂದರೆ ಸಪೋಸ್ ನಮ್ಮ ಸ್ಟಿಕ್ಕರ್ ಎಲ್ಲಾದರೂ ಹೋದ್ರೂ ಕೂಡ ಕೆಳಗಡೆ ಐಲೈನರ್ ಇರುತ್ತಲ್ವ, ಹಾಗಾಗಿ. ಹಾಗೆ ಇಲ್ಲಿ ನೋಡ್ಬೋದು ನನಗೆ ಸಿಂಪಲ್ಲಾಗಿ ಒಂದು ಮಚ್ಚೆ ಕೂಡ ಇದೆ ಸಣ್ಣದಾಗಿ. ಅದನ್ನು ಐಲೈನರಿಂದನೇ ಸ್ವಲ್ಪ ಹೈಲೈಟ್ ಮಾಡ್ತೀನಿ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ಸ್ಯಾರಿನ ಹಾಕ್ಕೊಂಡು ಬಂದರೆ, ಹಾಗೆ ಇನ್ನು ಹೆಣ್ಮಕ್ಳಿಗೆ ಇನ್ನೊಂದು ಮಿಸ್ ಆಗಿದೆಯಲ್ವ, ಅದೇ ಲಕ್ಷಣ ಏನು ಅಂದರೆ ಕುಂಕುಮ ಒಂದು ಹಚ್ಕೊಂಡ್ರೆ ಆಯಿತು. ಸಿಂಪಲ್ ಆಗಿರುವಂತಹ ಒಂದು ಹೌಸ್ ವೈಫ್ ಲುಕ್ ಮೇಕಪ್ ರೆಡಿ ಆಗುತ್ತೆ. ನಾವು ಇದೇ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಯಾರ್ದಾದ್ರೂ ಮನೆ ಹತ್ರ ಆಗಿರ್ಬೋದು, ಅಕ್ಕಪಕ್ಕ ಬರ್ಡೇಗೆ ಅಥವಾ ಅರಿಶಿನ ಕುಂಕುಮಕ್ಕೆ ಕರೆದಾಗ ಈ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣ್ತೀವಿ, ಸಿಂಪಲ್ಲಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಒಂದು ಜ್ಯುವೆಲರಿ ಹೇಳಿದ್ನಲ್ವ, ಮಣ್ಣಿಂದ ಒಂದು ಜ್ಯುವೆಲರಿನ ಕಸ್ಟಮೈಸ್ ಮಾಡಿಸಿದ್ದೆ ಅಂತ, ಅದಿದೆ. ಹಾಗೆ ಹಾಕ್ಕೊಂಡು ತೋರಿಸೋಣ ಅಂದ್ಬಿಟ್ಟು ಇದೇ ವ್ಲಾಗಲ್ಲೇ ನಾನು ಈ ಜ್ಯುವೆಲರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ತುಂಬಾ ಲುಕ್ಕಾಗಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ರೇಷ್ಮೆ ಸ್ಯಾರಿ ಇದ್ರ ಮೇಲೆ ಹಾಕಿದ್ರೆ ಇನ್ನೂ ಹೈಲೈಟಾಗಿ ಕಾಣುತ್ತೆ. ನಿಜ ಇದು ಡಾಲರು, ಹಾಗೆ ಇಯರಿಂಗ್ಸ್ ಮಾತ್ರ ಮಣ್ಣಿಂದ ಮಾಡಿರೋದು. ಆ ಥರ ಅನಿಸೋದೇ ಇಲ್ಲ ಹೇಳಬೇಕು ಅಂದರೆ. ತುಂಬಾ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಇದರಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೆ. ತುಂಬ ಜನ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು. ಇದು ಸಿಂಪಲ್ ನನ್ನ ಮೇಕಪ್
ರೊಟೀನ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆಗಲೇ ಹೇಳ್ದಂಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮೇಕಪ್ ಹೇಗಿದೆ ಅನ್ನೋದು ಕೂಡ ಮರೀದೆ ಕಾಮೆಂಟ್ ಮಾಡಿ. ಮತ್ತೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.